ಹರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ನಾಳೆ ರಾಜರಾಜೇಶ್ವರಿ ನಗರ ಶಿರಾ ವಿಧಾನಸಭಾ ಉಪಚುನಾವಣೆ. ಎಲ್ಲೆಡೆ ಮುಂಜಾಗ್ರತಾ ಕ್ರಮ. ಬೆಳಗ್ಗೆ 7 ಗಂಟೆಯಿಂದ ಮತದಾನಕ್ಕೆ ಅವಕಾಶ. ರಾಜ್ಯದಲ್ಲಿಂದು 8,000ಕ್ಕೂ ಹೆಚ್ಚು ಮಂದಿ ಕೋವಿಡ್-19 ರಿಂದ ಗುಣಮುಖ. 2,576 ಮಂದಿಗೆ ಸೋಂಕು ದೃಢ. ರಾಜ್ಯಗಳಿಗೆ ಸಾಲದ ರೂಪದಲ್ಲಿ ಜಿಎಸ್ಟಿ ಪರಿಹಾರದ ಸೆಸ್. ಕೇಂದ್ರದಿಂದ ಶೀಘ್ರದಲ್ಲೇ 2ನೇ ಕಂತಿನ 6,000 ಕೋಟಿ ರೂಪಾಯಿ ಬಿಡುಗಡೆ. ಹಾಗೂ ನಾಳೆಯಿಂದ ಭಾರತ, ಜಪಾನ್, ಅಮೆರಿಕ, ಆಸ್ಟ್ರೇಲಿಯಾ ಜಂಟಿ ಸಮರಾಭ್ಯಾಸ. 4 ದೇಶಗಳ ಸೇನಾಪಡೆಯ ಕೌಶಲ್ಯತೆ ಅನಾವರಣ. ವಾರ್ತೆಗಳ ವಿವರ. ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಉಪಚುನಾವಣೆ ನಡೆಯಲಿದ್ದು, ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಂದು ಬೆಳಗ್ಗೆಯಿಂದಲೇ ಮಾಸ್ಟರಿಂಗ್ ಸೆಂಟರ್ಗಳಲ್ಲಿ ಸಿಬ್ಬಂದಿಗೆ ಮತಯಂತ್ರಗಳನ್ನು ವಿತರಿಸಲಾಯಿತು. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಶಿರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಚುನಾವಣಾ ಕಾರ್ಯಕ್ಕೆ ನಿಯೋಜಿಸಲ್ಪಟ್ಟ ಸಿಬ್ಬಂದಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ನಂತರ ಮತಯಂತ್ರಗಳು, ವಿವಿಪ್ಯಾಟ್ ಮತ್ತಿತರ ಚುನಾವಣಾ ಪರಿಕರಗಳೊಂದಿಗೆ ಆಯಾ ಮತಗಟ್ಟೆಗಳಿಗೆ ತೆರಳಿದರು. ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ಶಿರಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟಾರೆ 330 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ 64 ಸೂಕ್ಷ್ಮ ಹಾಗೂ 6 ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿದ್ದು, ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ವೆಬ್ ಕಾಸ್ಟಿಂಗ್ ಮಾಡಲಾಗುತ್ತಿದ್ದು, ಮತದಾನಕ್ಕೆ ಬೇಕಾದ ಎಲ್ಲ ಸಿಬ್ಬಂದಿ ಹಾಗೂ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಒಟ್ಟಾರೆಯಾಗಿ ಕ್ರಿಟಿಕಲ್ ಬೂತ್ಗಳು 64 ಇದೆ ಮತ್ತು ವಲ್ನರಬಲ್ ಬೂತ್ಗಳು 6 ಇದೆ. ಈ ಒಂದು ಬೂತ್ಗಳಲ್ಲೂ ಕೂಡ ನಾವು ಹೆಚ್ಚಿಗೆ ಪೊಲೀಸ್ ಸಿಬ್ಬಂದಿ ಕೊಡ್ತಾ ಇದ್ದೇವೆ, ಮತ್ತೆ ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಚುನಾವಣಾ ವೀಕ್ಷಕರ ಮುಖಾಂತರ ನೇಮಕಗೊಂಡಿರುವ ಮೈಕ್ರೋ ಅಬ್ಸರ್ವರ್ ಅಂತೇಳಿ ಅವ್ರನ್ನು ಕೂಡ ಈ ಒಂದು ಮತಗಟ್ಟೆ ವ್ಯಾಪ್ತಿನಲ್ಲಿ ಅವ್ರನ್ನ ನಾವು ನೇಮಕ ಮಾಡ್ತಾ ಇದ್ದೇವೆ. ಚುನಾವಣಾಧಿಕಾರಿ ಡಾ ನಂದಿನಿ ದೇವಿ, ಇಂದು ಮತ್ತು ನಾಳೆ ಮತಗಟ್ಟೆಗಳನ್ನು ಸ್ಯಾನಿಟೈಸ್ ಮಾಡಲಾಗುವುದು. ಮತಗಟ್ಟೆಗಳ ಪ್ರವೇಶ ದ್ವಾರಗಳಲ್ಲಿ ಆಶಾ ಕಾರ್ಯಕರ್ತೆಯರು ಮತದಾರರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಿದ್ದು, ಎಲ್ಲ ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸಲು ಸೂಚಿಸಲಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೆ ವಂಶೀಕೃಷ್ಣ, ಮತದಾನಕ್ಕಾಗಿ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಕೇಂದ್ರ ಪಡೆಯ 3 ತುಕಡಿಗಳು ಸೇರಿದಂತೆ ಒಟ್ಟಾರೆ 900 ಮಂದಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಈಗಾಗಲೇ ಅವರು ಆಲ್ಮೋಸ್ಟ್ ಒಂದು 5 ಡೇಸ್ ಕಂಪ್ಲೀಟ್ ರೂಟ್ ಮಾರ್ಚಸ್ ಎಲ್ಲ ಮಾಡಿದ್ದಾರೆ, ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ದಾರೆ. ನಾವು ಮತ್ತು ಡಿ ಸಿ ಅವರು ಸೇರಿ
ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಮಾಡಿದ್ವಿ. ಇಲ್ಲಿ ವಲ್ನರಬಲ್ ಏರಿಯಾಸಲ್ಲಿ ಯಾವುದೇ ಥರ ಇಂಟಿಮಿಡೇಷನ್ ಇರಬಾರ್ದು ಅಂತೇಳಿ ಅವರಿಗೆ ಧೈರ್ಯ ತುಂಬಿ ಅವ್ರಿಗೆ ಮೀಟಿಂಗ್ಸ್ ಮಾಡಿದ್ವಿ. ಅದೇ ಥರ DSP ಅವರು ಮತ್ತು AC ಅವರು ಕೂಡ ಅವ್ರಿಗೆ ಮೀಟಿಂಗ್ಸ್ ಮಾಡಿದ್ದಾರೆ. ಈ ಮಧ್ಯೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 82 ಸೂಕ್ಷ್ಮ ಹಾಗೂ 596 ಸಾಮಾನ್ಯ ಮತಗಟ್ಟೆಗಳಿವೆ. ಇವುಗಳಿಗೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಎಂದು ನಗರ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ BBMP ಆಯುಕ್ತ ಎಂ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಒಂದೊಂದು ವಾರ್ಡ್ಗೆ 3 ಸ್ಕ್ವಾಡ್ಗಳ ತರ 27 ಸ್ಕ್ವಾಡ್ಗಳಿತ್ತು. ಇದ್ರ ಜೊತೆಗೆ ಇನ್ನ ಹೆಚ್ಚುವರಿಯಾಗಿ 9 ತಂಡಗಳನ್ನ ನಾವು ಈಗ ಈ ನಿನ್ನೆಯಿಂದ ಇದನ್ನ ಶುರು ಮಾಡಿದ್ದೇವೆ. ಅದೇ ರೀತಿ VST ತಂಡಗಳು ಅದು 4 ಇತ್ತು. ಅದನ್ನ 3 ತಂಡಗಳನ್ನ ಹೆಚ್ಚಿಗೆ ಮಾಡಿದ್ದೇವೆ. ಇದಲ್ಲದೆ ಮಾರ್ಷಲ್ಸ್ ಗಳನ್ನ ಒಟ್ಟಾರೆ 9 ವಾರ್ಡ್ಗಳಿಗೆ 36 ಜನ ಮಾರ್ಷಲ್ಸ್ ಗಳನ್ನ ಹಾಕಿದ್ದೇವೆ. ಮತ್ತೆ VVT ತಂಡಗಳು 3 ಇದ್ದಿದ್ದನ್ನ ವಿಡಿಯೋ ವಿವಿಂಗ್ ಟೀಮ್ ಇಲ್ಲಿ ಏನೇನು ಪ್ರಚಾರ ಆಗುತ್ತೆ ಪ್ರತಿಯೊಂದು ನಾವು ವಿಡಿಯೋ ಮಾಡ್ತೇವೆ. ಅದನ್ನ ನೋಡೋದಕ್ಕೆ 3 ತಂಡಗಳಿತ್ತು. ಅದನ್ನ 2 ತಂಡಗಳು ಹೆಚ್ಚಿಗೆ ಮಾಡಿ 5 ತಂಡಗಳನ್ನ ಮಾಡಿದ್ದೇವೆ. ರಾಜರಾಜೇಶ್ವರಿ ನಗರ ವಿಧಾನಸಭೆಗೆ ನಾಳೆ ಉಪಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಪೊಲೀಸರು, ಅಬಕಾರಿ ಇಲಾಖೆ ಸೇರಿದಂತೆ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ವಾಹನ ತಪಾಸಣೆ ನಡೆಸಿದರು. ನಾಳೆ ನಡೆಯಲಿರುವ ರಾಜರಾಜೇಶ್ವರಿ ನಗರ ವಿಧಾನಸಭಾ ಉಪಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡದಂತೆ ಎಚ್ಚರಿಕೆ ವಹಿಸಿದ್ದೇವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಅವರು 82 ಸೂಕ್ಷ್ಮ ಮತಗಟ್ಟೆಗಳು ಸೇರಿದಂತೆ ಒಟ್ಟಾರೆ 678 ಮತಗಟ್ಟೆಗಳಲ್ಲಿ ಅಗತ್ಯ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. 2600 ನಗರ ಪೊಲೀಸರು, 3 ಅರೆಸೇನಾ ಪಡೆಯ ಕಂಪನಿಗಳು, 19 KSRP, 20 CAR ಬೆಟಾಲಿಯನ್ಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಎಂದರು. ಇದುವರೆಗೂ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ 8 FIR ಹಾಗೂ 25 ಇತರೆ ದೂರುಗಳನ್ನು ದಾಖಲು ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡದಂತೆ ಪೊಲೀಸರು ಎಲ್ಲೆಡೆ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಎಂದರು. ಎಲ್ಲ ಸೇರಿದೆ 150-60 ನಮ್ಮದು ಪೆಟ್ರೋಲಿಂಗ್ ವೆಹಿಕಲ್, ಆಫೀಸರ್ಸ್ ವೆಹಿಕಲ್ಸ್, ಮೊಬೈಲ್ ಸೆಕ್ಟರ್ ಎಲ್ಲ ಸೇರಿ ಎಷ್ಟೋ ಸಂಖ್ಯೆಯಲ್ಲಿ ಆಗುತ್ತದೆ. ಯಾವ ಥರದ ಯಾವುದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಹೇಳಿದ್ದೀನಿ, ಬೇರೆ ಕಡೆಯಿಂದ ಈ ಮತಗಟ್ಟೆ ಕ್ಷೇತ್ರದಿಂದ, ಈ ಚುನಾವಣೆ ಕ್ಷೇತ್ರದಿಂದ ಹೊರಗಿಂದ ಯಾರು ಅಲ್ಲಿ ಇರಲಿಕ್ಕೆ ಕಾನೂನು ಇದು ಎಲೆಕ್ಷನ್ ಕಮಿಷನ್ ಕಾನೂನು ಪ್ರಕಾರ ಅಲ್ಲಿ ಇರಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಕಾನೂನು ಬಾಹಿರಾಗುತ್ತದೆ. ಯಾರು ಆ ಥರ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಾವು ಯಾವುದು ಲೀಗಲ್ ಆಗಿ ಏನೇನು ಕ್ರಮ ತಗೋಬೇಕು ಎಲ್ಲ ಕ್ರಮ ತಗೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೀವಿ. ಎಲ್ಲರಿಗೆ ಗೊತ್ತಿದೆ, ನಮ್ಮ CCB ಅವರು. ಈ ಮಧ್ಯೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಪೊಲೀಸ್ ಆಯುಕ್ತರು, ಬೆಂಗಳೂರಿನಲ್ಲಿ ಮಾದಕ ವಸ್ತು ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಮಂದಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ಸರಬರಾಜುದಾರರನ್ನು ಬಂಧಿಸಲಾಗಿದೆ. ಇವರು ಯುರೋಪಿಯನ್ ದೇಶಗಳಿಂದ ಡಾರ್ಕ್ನೆಟ್ ಮೂಲಕ ಅತ್ಯುತ್ತಮ ಗುಣಮಟ್ಟದ ಮಾದಕ ವಸ್ತು ತರಿಸಿಕೊಳ್ಳುತ್ತಿದ್ದರು. ಅವರನ್ನು ಪತ್ತೆ ಹಚ್ಚಿ CCB ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಡಾರ್ಕ್ ನೆಟ್ ಕಡೆಯಿಂದ ಈ ಮಾಹಿತಿಯನ್ನು ಅವರು ಫಾಲೋ ಮಾಡಿ 10 ಜನರು ಗುರುತಿಸಿ ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲಿಂದ, ಇಂಟರ್ನ್ಯಾಷನಲ್ ಅಂದರೆ ಬೇರೆ ಬೇರೆ ಹೊರ ರಾಷ್ಟ್ರಗಳಿಂದ ಬೇರೆ ಈ ಸಿಂಥೆಟಿಕ್ ಡ್ರಗ್ಸ್, MDMA, ಕೋಕೇನ್ ಮತ್ತು ಎಲ್ಲ ಥರದ್ದು ಬೇರೆ ಬೇರೆ ಡ್ರಗ್ಸ್ ಇರ್ತವೆ. ಈವನ್ ಹೈ ಕ್ವಾಲಿಟಿ ಹಶೀಶ್ ಥರ ಆಗಲಿ ಆ ಎಲ್ಲ ಐಟಮ್ಸ್ ಅವರು ನೇರವಾಗಿ ಆ ರಾಷ್ಟ್ರಗಳಿಂದ, ಇದು ಭಾಳ ಆಶ್ಚರ್ಯ ಅಂದರೆ ಇದು ಅಡ್ವಾನ್ಸ್ ರಾಷ್ಟ್ರಗಳಿಂದ ಇದು ಬರೋದು. ಅಲ್ಲಿಂದ ಸಾಮಾನ್ಯವಾಗಿ ಈ ಗಾಂಜಾ ಎಲ್ಲ ಈ ಕೆಲವು ಕಡೆಯಿಂದ ಈ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇತ್ತು. ಆದರೆ ಇದು ಹೈ ಕ್ವಾಲಿಟಿ ಡ್ರಗ್ಸ್ ಇರೋದ್ರಿಂದ ಯುರೋಪಿಯನ್ ಕಂಟ್ರೀಸ್ ಮತ್ತು ಬೇರೆ ಬೇರೆ ರಾಷ್ಟ್ರದಿಂದ ಕೂಡ ಬರ್ತಾ ಇತ್ತು. ಅದನ್ನು ಫಾಲೋ ಮಾಡಿ 10 ಜನರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ.
ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಡಿಸೆಂಬರ್ 1ರಂದು ಚುನಾವಣಾ ಆಯೋಗ ಉಪಚುನಾವಣೆಯನ್ನು ನಿಗದಿ ಮಾಡಿದೆ. ನವೆಂಬರ್ 11ರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು 18 ಕೊನೆಯ ದಿನ. 19ರಂದು ಪರಿಶೀಲನೆ ನಡೆಯಲಿದ್ದು ಉಮೇದುವಾರಿಕೆ ವಾಪಸ್ ಪಡೆಯಲು 23ರಂದು ಕಡೆಯ ದಿನವಾಗಿದೆ. ಡಿಸೆಂಬರ್ 1ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಅಂದೇ ಮತ ಎಣಿಕೆ ನಡೆಯಲಿದೆ. ರಾಜ್ಯದ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ಏಕಲವ್ಯ ಜೀವಮಾನದ ಸಾಧನೆ ಮತ್ತು ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಪ್ರದಾನ ಮಾಡಿದರು. ಸಚಿವರಾದ ಸಿಟಿ ರವಿ, ಆರ್ ಅಶೋಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಯಡಿಯೂರಪ್ಪ ರಾಜ್ಯದಲ್ಲಿ ಕ್ರೀಡಾ ಅಭಿವೃದ್ಧಿಗೆ ಮತ್ತು ಕ್ರೀಡಾಪಟುಗಳಿಗೆ ಸರ್ಕಾರ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಲು ಬದ್ಧವಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ನಲ್ಲಿ ರಾಜ್ಯದ ಕ್ರೀಡಾಪಟುಗಳು ಪದಕ ಪಡೆಯುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದು ತಿಳಿಸಿದರು. ಕ್ರೀಡಾಪಟುಗಳು ಅಭ್ಯಾಸ ಆರಂಭಿಸಿದರೆ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ನೀಡಲಿದೆ ಎಂದು ಹೇಳಿದರು. ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿಗಳು ಹಾಗೂ ವಿಶ್ವವಿದ್ಯಾಲಯಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವಂಥದ್ದು ಸಂತಸದ ವಿಷಯ. ರಾಜ್ಯದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದಂತಹ ಏಕಲವ್ಯ ಪ್ರಶಸ್ತಿಯನ್ನ 1992ನೇ ಸಾಲಿನಿಂದ ನೀಡಲಾಗ್ತಾ ಇದೆ. ನಾನೆಲ್ಲ ಕಡೆ ಒಂದು ಮಾತನ್ನು ಹೇಳ್ತೇನೆ, ಸಾಧನೆ ಮಾತನಾಡಬೇಕು, ಮಾತನಾಡಿದ್ರೆ ಸಾಧನೆ ಮಾಡಬೇಕು. ನೀವು ಇಷ್ಟಕ್ಕೆ ತೃಪ್ತಿ ಪಡ್ಕೊಳ್ಬಾರ್ದು. ಅಗಾಧವಾದಂತಹ ಶಕ್ತಿ ಭಗವಂತ ನಿಮ್ಗೆ ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ಬರುವಂತಹ ದಿವಸಗಳಲ್ಲಿ ಭಾರತಕ್ಕೆ ಒಳ್ಳೆಯ ಹೆಸರು ತರುವಂತಹ ಕೆಲಸ ನಿಮ್ಮಿಂದ ಆಗಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲಿ ನೀವು ಇವತ್ತಿನಲ್ಲಿ ಇನ್ನೂ ವಿಶೇಷ ಪ್ರಯತ್ನ ಮಾಡಿ ಯಾವ ಕಾರಣಕ್ಕೂ ಯಾವುದೇ ಸಂದರ್ಭ ಹಿನ್ನಡೆಯಾಗದಂತೆ ಕಟ್ಟೆಚ್ಚರ ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಕ್ರೀಡಾ ಸಚಿವ ಸಿಟಿ ರವಿ ಕಳೆದ 3 ವರ್ಷಗಳಿಂದ ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನು ನಾನಾ ಕಾರಣಗಳಿಂದ ವಿತರಿಸಲು ಸಾಧ್ಯವಾಗಿರಲಿಲ್ಲ. ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿಯೂ ಪ್ರಶಸ್ತಿ ನೀಡುವ ಮೂಲಕ ಕ್ರೀಡಾಪಟುಗಳಲ್ಲಿ ಉತ್ಸಾಹ ಹೆಚ್ಚುವಂತೆ ಮಾಡಲಾಗಿದೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕ್ರೀಡೆಯನ್ನು ಕೇಂದ್ರ ಸರ್ಕಾರ ಪಠ್ಯದ ಭಾಗವಾಗಿ ರೂಪಿಸಿದೆ. ಇದರಿಂದ ಮುಂದಿನ ಒಲಿಂಪಿಕ್ಸ್ನಲ್ಲಿ ಭಾರತ ಉತ್ತಮ ಹೆಸರು ಗಳಿಸಬೇಕು ಎಂದು ಅವರು ಹೇಳಿದರು. 31 ಮಂದಿಗೆ ಏಕಲವ್ಯ ಪ್ರಶಸ್ತಿ, 27 ಮಂದಿಗೆ ಕ್ರೀಡಾ ರತ್ನ ಪ್ರಶಸ್ತಿ ಹಾಗೂ ಸಾಧಕ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯ ಬಿಜೆಪಿ ಪಕ್ಷದ ಕಾರ್ಯಕಾರಿಣಿ ಇದೇ 5ರಂದು ಮಂಗಳೂರಿನಲ್ಲಿ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಅವರು 20 ವರ್ಷಗಳ ಬಳಿಕ ಮಂಗಳೂರಿನಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯುತ್ತಿದ್ದು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯವನ್ನು ಪ್ರತಿನಿಧಿಸುವ ಕೇಂದ್ರ ಸಚಿವರು, ವಿವಿಧ ಘಟಕಗಳ ಮುಖ್ಯಸ್ಥರು ಸೇರಿದಂತೆ 125 ಮಂದಿ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಮುಂಬರುವ ಜಿಲ್ಲಾ, ತಾಲೂಕು ಪಂಚಾಯಿತಿ ಚುನಾವಣೆ, ಪಕ್ಷ ಸಂಘಟನೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಯಲಿದೆ ಎಂದು ಹೇಳಿದರು. ಕೇಂದ್ರದ 2 ಸಚಿವರು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವರೆಲ್ಲ ಭಾಗವಹಿಸ್ತಾರೆ. ಬಾಕಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯದ ಪದಾಧಿಕಾರಿಗಳು, ಮೋರ್ಚಾದ ಅಧ್ಯಕ್ಷ ಕಾರ್ಯದರ್ಶಿಗಳು, ಪ್ರಕೋಷ್ಠಗಳ ಸಂಚಾಲಕರು, ಸಹ ಸಂಚಾಲಕರು ಮತ್ತು ವಿಭಾಗದ ಸಂಘಟನಾ ಕಾರ್ಯದರ್ಶಿಗಳು, ಪ್ರಭಾರಿಗಳು ಇವರೆಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 125 ಜನ ಇದರಲ್ಲಿ ಭಾಗವಹಿಸ್ತಾರೆ. ಬೆಳಗಿನಿಂದ ಸಂಜೆವರೆಗೆ ಇರ್ತದೆ. ಅದರಲ್ಲಿ 2-3 ನಿರ್ಣಯಗಳು, ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯದ ಚರ್ಚೆ, ಮುಂದಿನ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳ ಯೋಜನೆಗಳು ಇಷ್ಟೆಲ್ಲವೂ ಮತ್ತು ಮುಂದಿನ ನಮ್ಮ ಕಾರ್ಯ ವಿಸ್ತಾರ ಇದರ ಬಗ್ಗೆ ಚರ್ಚೆಗಳು ನಡೀತದೆ.
ಪೂರ್ತಿಯಾಗಿ ಬೆಳಗಿನಿಂದ ಸಂಜೆವರೆಗೆ. ಬೆಳಗ್ಗೆ ಒಂದು ಉದ್ಘಾಟನೆ ಇರ್ತದೆ, ಬಾಕಿ ಉಳಿದದ್ದೆಲ್ಲವೂ ಸಂಘಟನಾತ್ಮಕವಾಗಿರ್ತಕ್ಕಂಥ ಚರ್ಚೆಗಳು ನಡೀತದೆ. ರಾಜ್ಯದಲ್ಲಿಂದು ಹೊಸದಾಗಿ 2576 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,29,640ಕ್ಕೆ ಏರಿಕೆಯಾಗಿದೆ. ಇಂದು 8,334 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 7,73,595ಕ್ಕೆ ತಲುಪಿದೆ. ಇಂದು 29 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,221ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 44,805 ಸಕ್ರಿಯ ಪ್ರಕರಣಗಳಿವೆ. 931 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 78,496 ಮಂದಿಗೆ ಇಂದು ಪರೀಕ್ಷೆ ನಡೆಸಿದ್ದು, ಇದುವರೆಗೂ 80,91,137 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 1,439 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,40,75ಕ್ಕೆ ಏರಿಕೆಯಾಗಿದೆ. ಇಂದು 5,925 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 3,10,088ಕ್ಕೆ ಏರಿಕೆಯಾಗಿದೆ. ಸದ್ಯ 26,098 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 14 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,888 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ರಾಜ್ಯಗಳಿಗೆ ನೀಡಲಾಗುವ ಜಿಎಸ್ಟಿ ಪರಿಹಾರದ ಸೆಸ್ ಕೊರತೆಯನ್ನು ತುಂಬುವ ವಿಶೇಷ ಸಾಲದಡಿಯಲ್ಲಿ ಕರ್ನಾಟಕ ಸೇರಿದಂತೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಿಗೆ 2ನೇ ಕಂತಿನಲ್ಲಿ 6,000 ಕೋಟಿ ರೂಪಾಯಿಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಶೇಕಡಾ 4.42ರ ಬಡ್ಡಿ ದರದಲ್ಲಿ ಸಾಲ ಪಡೆದು ಅದೇ ಬಡ್ಡಿ ದರದಲ್ಲಿ ಈ ಮೊತ್ತವನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡುತ್ತಿದೆ. ಇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪಡೆಯುವ ಸಾಲದ ವೆಚ್ಚಕ್ಕಿಂತ ಕಡಿಮೆಯಾಗಿದೆ. ಇದರಿಂದ ರಾಜ್ಯ ಸರ್ಕಾರಗಳಿಗೆ ಸಹಕಾರಿಯಾಗಲಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಶೇಷ ಸಾಲ ಯೋಜನೆಯಡಿ ಹಣಕಾಸು ಸಚಿವಾಲಯ ಇದುವರೆಗೂ 12,000 ಕೋಟಿ ರೂಪಾಯಿಗಳನ್ನು ಒದಗಿಸಿದೆ. ಈವರೆಗೆ 21 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು ಸಾಲ ಯೋಜನೆಗೆ ಸಮ್ಮತಿಸಿವೆ. ರೈಲ್ವೆ ಬೋಗಿಗಳ ಕಾರ್ಖಾನೆಗಳು ದೇಶದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ನಂತರ ಇವುಗಳ ಕಾರ್ಯವ್ಯಾಪ್ತಿ ಹೆಚ್ಚಳವಾಗಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕಪುರ್ತಲದ ರೈಲ್ವೆ ಬೋಗಿಗಳ ಕಾರ್ಖಾನೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕಕ್ಕೂ ಮುನ್ನ ಉತ್ಪಾದಿಸಲಾಗುತ್ತಿದ್ದ ಬೋಗಿಗಳ ಸಂಖ್ಯೆಗಿಂತಲೂ ಹೆಚ್ಚು ಉತ್ಪಾದನಾ ಕಾರ್ಯ ಪ್ರಸ್ತುತ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ದಿನಕ್ಕೆ 3.8 ಬೋಗಿಗಳನ್ನು ಉತ್ಪಾದಿಸಲಾಗುತ್ತಿತ್ತು. ಆದರೆ ಸಾಮರ್ಥ್ಯ ಹೆಚ್ಚಳದಿಂದ ದಿನಕ್ಕೆ 5.88 ಬೋಗಿಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಹಿಳೆಯರ ಭದ್ರತೆ ಕುರಿತು ದೆಹಲಿಯಲ್ಲಿಂದು ಸಮಾವೇಶ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿಶನ್ ರೆಡ್ಡಿ, ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಸೇನಾಪಡೆಗಳಲ್ಲಿ ಮಹಿಳೆಯರಿಗಾಗಿ ಶಾಶ್ವತ ಆಯೋಗವನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮಹಿಳೆಯರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಹೆಚ್ಚಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಕಳೆದ 6 ವರ್ಷಗಳಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳಲ್ಲಿ ಇಳಿಕೆಯಾಗಿದೆ ಎಂದು ತಿಳಿಸಿದರು. ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ವಹಿವಾಟು ಶೇಕಡಾ 80ರಷ್ಟು ಏರಿಕೆಯಾಗಿದೆ ಎಂದು ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ತಿಳಿಸಿದ್ದಾರೆ. ಯುಪಿಐ ವಹಿವಾಟಿನ ಕುರಿತು ಮಾಹಿತಿ ನೀಡಿರುವ ಅವರು 2019ರ ಅಕ್ಟೋಬರ್ ತಿಂಗಳಿಗೆ ಹೋಲಿಸಿದರೆ 2020ರ ಅಕ್ಟೋಬರ್ ತಿಂಗಳಿನಲ್ಲಿ ಯುಪಿಐ ಮೂಲಕ ಮಾಡುತ್ತಿರುವ ಪಾವತಿ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ 200 ಕೋಟಿ ವಹಿವಾಟುಗಳು ಯುಪಿಐ ಮೂಲಕ ನಡೆದಿವೆ. 2019ರ ಅಕ್ಟೋಬರ್ ತಿಂಗಳಲ್ಲಿ 140 ಕೋಟಿ ವಹಿವಾಟುಗಳು ನಡೆದಿದ್ದವು.
ಜತೆಗೆ ವಹಿವಾಟಿನ ಗಾತ್ರ ಶೇಕಡಾ 101ರಷ್ಟು ಹೆಚ್ಚಳವಾಗಿದೆ. ಪಾವತಿ ಮೌಲ್ಯ 1,91,00,000ದಿಂದ 3,86,00,000ಕ್ಕೇರಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ 50ನೇ ವರ್ಷಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಇಂದು ಭಾಗಿಯಾಗಿ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿದರು. ಬಳಿಕ ಭಾರತ ಪ್ರಾಚೀನ ಕಾಲದಿಂದಲೂ ವಿಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಭಾರತದ ವೈಜ್ಞಾನಿಕ ಜಾಣ್ಮೆಗೆ ವಿಶ್ವದೆಲ್ಲೆಡೆ ಮನ್ನಣೆ ದೊರೆಯುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದರು. दो के करीब देशों में भारत तीसरे नंबर पर साइंटिफिक पब्लिकेशंस में, और ये साइंटिफिक पब्लिकेशंस ऐसे नहीं कि किसी साधारण जर्नल की बात हो रही हो, ये उन जर्नल्स की बात हो रही है जिनके बारे में इंटरनेशनली इवैल्यूएशन होता है. नैनो टेक्नोलॉजी में हम तीसरे स्थान पर पहुंच गए. जो भी आप पैरामीटर की चर्चा करेंगे, पेटेंट्स की बात करेंगे, हमारे जो दूसरे जितने भी इंडेक्स हैं, हर एक क्षेत्र में असाधारण उपलब्धि की है. भारत का साइंस दुनिया की सब मॉडर्न साइंस के साथ पूरे कोलैबोरेशन के साथ काम कर रहा है. कम से कम 80 से ज़्यादा देशों के साथ हमारा एडवांस्ड साइंटिफिक कोलैबोरेशन है. 40-45 देशों के साथ ऐसा कोलैबोरेशन है जिसको हम सुपर एडवांस कह सकते हैं. ಬಿಹಾರ ವಿಧಾನಸಭೆಯ 2ನೇ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ ತೆರೆ ಬಿದ್ದಿದ್ದು ನಾಳೆ ಮತದಾನ ನಡೆಯಲಿದೆ. ಈ ಹಂತದಲ್ಲಿ ಆ ರಾಜ್ಯದ 17 ಜಿಲ್ಲೆಗಳಲ್ಲಿರುವ 94 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು ಪಾಟ್ನಾ, ವೈಶಾಲಿ, ಸಿತಮರಿ, ದರ್ಬಾಂಗ್ ಮತ್ತು ಮಧುಬನಿ ಸಹ ಇದರಲ್ಲಿ ಸೇರಿವೆ. ಒಟ್ಟು 2.86 ಕೋಟಿಗೂ ಅಧಿಕ ಮತದಾರರು, 146 ಮಹಿಳೆಯರು ಒಳಗೊಂಡಂತೆ ಒಟ್ಟು 1,463 ಉಮೇದುವಾರರ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದ್ದು ರಘೋಪುರ್, ಪಾರು, ಮಣಿಪುರ್ ಮತ್ತು ಅಲೌರಿ ಸೇರಿದಂತೆ ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಮಾತ್ರ ಸಂಜೆ 4ರವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇಲ್ಲಿ ಬಿಜೆಪಿ 45 ಸ್ಥಾನಗಳಿಗೆ ಸ್ಪರ್ಧಿಸಿದ್ದರೆ ಅದರ ಮೈತ್ರಿಕೂಟ ಜೆಡಿಯು ಪಕ್ಷ 43 ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರಿಂದು ಬಿಹಾರದ ಸೀತಾಮಡಿಯಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿ ನಡೆಸಿದರು. ಎನ್ಡಿಎ ಸರ್ಕಾರದ ಸಾಧನೆಗಳ ಬಗ್ಗೆ ವಿವರ ನೀಡಿದ ನಡ್ಡಾ, ಬಿಹಾರ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ವಿಮಾನ ನಿಲ್ದಾಣ, ರಸ್ತೆ, ಡಿಜಿಟಲ್ ಆಪ್ಟಿಕಲ್ ಫೈಬರ್ ಅಳವಡಿಕೆಗೆ 100 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ ಎಂದರು. ಕೋವಿಡ್-19 ಸಾಂಕ್ರಾಮಿಕ ಹೆಚ್ಚಿದಾಗ ಜನಸಂಖ್ಯೆ ಕಡಿಮೆ ಇರುವ ಅಮೆರಿಕ, ಯುರೋಪ್ಗಳಂಥ ದೇಶಗಳಲ್ಲಿಯೇ ತೀವ್ರವಾದ ಸಮಸ್ಯೆಯಾಯಿತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಕ್ತ ಸಮಯಕ್ಕೆ ದಿಟ್ಟ ನಿರ್ಧಾರ ಕೈಗೊಂಡು ಜನರ ಜೀವ ರಕ್ಷಣೆ ಮಾಡಿದರು ಎಂದು ತಿಳಿಸಿದರು. यूरोप के देश मुसीबत में पड़ गए कि नहीं पड़ गए? हमसे ज्यादा उनकी स्वास्थ्य की व्यवस्था थी कि नहीं थी? लेकिन ये बड़े बड़े देश जिनकी जनसंख्या थोड़ी थी, ये अभी 20 करोड़ 22 करोड़ वाले देश ये मुसीबत में पड़ गए क्योंकि ये फैसला नहीं कर पाए कि जान बचाएं या अर्थव्यवस्था बचाएं. लेकिन मोदी जी ने समय पर फैसला लिया और क्या कहा? जान है तो जहान है. लॉकडाउन लगाया और 130 करोड़ की जनता को बचा लिया. इसको हमको समझना चाहिए. ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ಹಾಲು ಉತ್ಪಾದಕ ಸಂಘಗಳಿಗೆ ಹಾಲು ಪೂರೈಕೆ ಮಾಡುತ್ತಿರುವ ಹೈನುಗಾರರಿಗೆ ಅನುಕೂಲ ಕಲ್ಪಿಸಲು ಉಡುಪಿ ಜಿಲ್ಲೆಯ ಸಂತೆಕಟ್ಟೆ ಹಾಲು ಉತ್ಪಾದಕರ ಸಂಘ ಮೈ ಎಂಪಿಸಿಎಸ್ ಆಪ್ ತಯಾರಿಸುವ ಮೂಲಕ ಹೈನು ಉದ್ಯಮಕ್ಕೂ ಡಿಜಿಟಲ್ ಸ್ಪರ್ಶ ನೀಡಿದೆ. ಕಲ್ಲಡ್ಕದ ಯುವಕರಿಬ್ಬರು ಈ ಆಪ್ ಅನ್ನು ವಿನೂತನವಾಗಿ ಆವಿಷ್ಕರಿಸಿ ಹೈನುಗಾರರಿಗೆ ಅನುಕೂಲ ಕಲ್ಪಿಸಿದ್ದಾರೆ. ಸಂತೆಕಟ್ಟೆ ಹಾಲು ಉತ್ಪಾದಕರ ಸಂಘ ಸೇರಿದಂತೆ 25 ಡೈರಿಗಳಲ್ಲಿ 2,000 ಹೈನುಗಾರರು ಈ ಆಪ್ ಬಳಸುತ್ತಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ವಿಸ್ತರಿಸುವ ಗುರಿ ಹೊಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಕೇಶವ್ ಪ್ರಸಾದ್, ಹೈನುಗಾರರಿಗೆ ಉಪಯೋಗ ಮಾಡಲು ಹೊಸ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಇದಕ್ಕೆ ಹೈನುಗಾರರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದರು. ಇದರಲ್ಲಿ ಹೈನುಗಾರರು ಪ್ರತಿನಿತ್ಯ ಹಾಕುವಂತಹ ಹಾಲಿನ ಪರಿಮಾಣ ಹಾಗೂ
ಅದರ ಕ್ವಾಲಿಟಿ ಇದು ನೇರವಾಗಿ ಹೈನುಗಾರರಿಗೆ ಲಭಿಸ್ತದೆ. ಹಾಗೂ ಅವರು 1 ವರ್ಷದವರೆಗಿನ ಅವರ ಹಾಲಿನ ಸಮ್ಮರಿ ರಿಪೋರ್ಟನ್ನು ಪಡೆದುಕೊಳ್ಬೋದು. ಹಾಗೂ ಸಂಘದವರು ಹೈನುಗಾರರಿಗೆ ಯಾವುದಾದ್ರೂ ಸೂಚನೆ ಕಳಿಸುವುದಾದರೆ ಆ ಸೂಚನೆಯನ್ನು ಕೂಡ ನೇರವಾಗಿ ಹೈನುಗಾರರು ಅವರ ಮೊಬೈಲಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆಪ್ ತಯಾರಕ ಶ್ರೀನಿಧಿ ಕಲ್ಲಡ್ಕರ್ ಸಹಕಾರ ಕ್ಷೇತ್ರ ತಂತ್ರಜ್ಞಾನದಿಂದ ವಂಚಿತವಾಗಬಾರದು ಎನ್ನುವ ಉದ್ದೇಶದಿಂದ ಈ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಉಚಿತವಾದ ಈ ಆಪ್ ಅನ್ನು ಹಲವು ಹೈನುಗಾರರು ಬಳಸುತ್ತಿರುವುದು ಸಂತಸದ ವಿಚಾರ ಎಂದು ತಿಳಿಸಿದರು. ಈ ಆ್ಯಪಿನಲ್ಲಿ ದೈನಂದಿನ ಹಾಲು ಶೇಖರಣೆಗಳಿರ್ಬೋದು, ಹಾಲಿನ ವಿವರಗಳನ್ನು ಹೈನುಗಾರರು ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಅಥವಾ ತಮ್ಮ ಮನೆಯಲ್ಲಿರುವಂತಹ ಒಂದು ಆಂಡ್ರಾಯ್ಡ್ ಮೊಬೈಲ್ನ ಮೂಲಕ ದೈನಂದಿನ ಅವರ ಹಾಲಿನ ವಿವರಗಳನ್ನು ನೋಡಬಹುದು. ಪೇಪರ್ನಲ್ಲಿ ಹೈನುಗಾರರಾದ ಶೇಖರ್ ಶೆಟ್ಟಿ ಹಲವು ವರ್ಷಗಳಿಂದ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಮುಂಚೆ ಡೈರಿಗೆ ಹಾಲು ಹಾಕಿದರೆ ರಸೀದಿ ನೀಡುತ್ತಿದ್ದರು. ಇದೀಗ ನಾವು ಹಾಕುವ ಹಾಲಿನ ವಿವರ ಮೊಬೈಲ್ ಆಪ್ನಲ್ಲೇ ಲಭ್ಯವಾಗಲಿದೆ. ಇದರಿಂದ ನಮಗೆ ಬೆಲೆಯ ಮೌಲ್ಯ ತಕ್ಷಣಕ್ಕೆ ದೊರೆಯುತ್ತದೆ ಎಂದರು. ಸರಿಯಾದಂತ ಒಂದು ಬೆಲೆ ಕೂಡಲೇ ನಾವು ಈ ಆ್ಯಪ್ ಬಿಡುಗಡೆ ಮಾಡಿದರೆ, ಓಪನ್ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಅಮೃತ ಪ್ರತಿಕ್ರಿಯಿಸಿ, ಮುಂಚೆ ಕೊಡುತ್ತಿದ್ದ ಚೀಟಿ ಕಳೆದು ಹೋಗುವ ಸಾಧ್ಯತೆಗಳು ಹೆಚ್ಚಿತ್ತು. ಈಗ ಅಂತಹ ಪ್ರಮೇಯ ಇಲ್ಲ. ಎಲ್ಲ ರೈತರಿಗೂ ಇದು ಸಹಾಯಕಾರಿಯಾಗಿದೆ ಎಂದರು. ಪ್ರತಿಯೊಂದು ಮಾಹಿತಿಯು ನಮಗೆ ಆ ಆ್ಯಪ್ನಲ್ಲಿ ಲಭ್ಯವಿದೆ. ಮುಂಚೆ ನಾವು ಇಲ್ಲಿ ಚೀಟಿ ಕೊಡ್ತಾ ಇದ್ರು, ಸೊ ಚೀಟಿ ಮಿಸ್ ಆಗ್ತಾ ಇತ್ತು ಒಬ್ಬರಿಂದ ಒಬ್ಬರಿಗೆ. ಈಗ ಆ್ಯಪ್ನಲ್ಲಿ ಸುಲಭವಾಗಿ ನಾವು ಎಷ್ಟು ಲೀಟರ್ ಎಲ್ಲ ನೋಡ್ಬೋದು. ಬೆಳಗಿನ ಮತ್ತು ಸಂಜೆ ಹಾಲು ಉತ್ಪಾದಕರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮಿ, ಬೆಳಗ್ಗೆ ಮತ್ತು ಸಂಜೆ ಹೈನುಗಾರರು ಹಾಲು ಹಾಕುತ್ತಿದ್ದಂತೆ ಅದರ ವಿವರಗಳನ್ನು ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡುತ್ತೇವೆ. ಹೈನುಗಾರರು ತಾವು ಹಾಕಿದ ಹಾಲಿನ ಸಮಗ್ರ ಮಾಹಿತಿಯನ್ನು ಮೊಬೈಲ್ ಮೂಲಕವೇ ಪಡೆಯಲು ಈ ಆಪ್ ನೆರವಾಗಿದೆ ಎಂದು ಮಾಹಿತಿ ನೀಡಿದರು. ಆಪ್ ಮೂಲಕವೇ ತಮ್ಮ ಹಾಲಿನ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರತಿಯನ್ನು 17 ಪ್ರಾದೇಶಿಕ ಭಾಷೆಗಳಿಗೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಿಂದ ಭಾಷಾಂತರ ಮಾಡುವ ಕಾರ್ಯ ಭರದಿಂದ ಸಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕ ಪ್ರೊಫೆಸರ್ ಸಿಜಿ ವೆಂಕಟೇಶ್, ಎಲ್ಲ ರಾಜ್ಯದ ಭಾಷಿಕರಿಗೆ ಅನುಕೂಲವಾಗಲೆಂದು 17 ಪ್ರಾದೇಶಿಕ ಭಾಷೆಗಳಿಗೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರತಿಯನ್ನು ಭಾಷಾಂತರ ಮಾಡಲಾಗುತ್ತಿದೆ. ಈಗಾಗಲೇ ಮಲಯಾಳಂ, ಗುಜರಾತಿ, ಕೊಂಕಣಿ, ಪಂಜಾಬಿ ಹಾಗೂ ಒಡಿಯಾ ಭಾಷೆಗಳ ಭಾಷಾಂತರ ಕಾರ್ಯ ಪೂರ್ಣಗೊಂಡಿದೆ. ಇದೇ 15ರೊಳಗೆ ಎಲ್ಲ ಭಾಷೆಗಳಿಗೆ ಭಾಷಾಂತರ ಮಾಡುವ ಕಾರ್ಯ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಮಾಹಿತಿ ನೀಡಿದರು. ಅದಾದ ನಂತರದ್ದು ವ್ಯಾಲಿಡೇಷನ್ ಕೆಲಸ ಮಾಡ್ತೀವಿ. ಹಾಗಾಗಿ ಮಲಯಾಳಂ, ಗುಜರಾತಿ 2 ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ ಮುಗ್ದಿದೆ, ವ್ಯಾಲಿಡೇಷನ್ ಮುಗ್ದಿದೆ, ರೆಡಿ ಇದೆ ಪ್ರಿಂಟ್ಗೆ ಹೋಗ್ಲಿಕ್ಕೆ. ಕೊಂಕಣಿ, ಪಂಜಾಬಿ, ಒಡಿಯಾ ಈ 3ರಲ್ಲಿ ಟ್ರಾನ್ಸ್ಲೇಷನ್ ಮುಗ್ದಿದೆ, ಅದ್ರ ವ್ಯಾಲಿಡೇಷನ್ ಕೆಲಸ ಬಾಕಿ ಇದೆ. ಇದೆಲ್ಲವೂ ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಶೃಂಗೇರಿಯಲ್ಲಿ 3, ಬಾಳೆಹೊನ್ನೂರು, ಕೊಟ್ಟಿಗೆಹಾರ 2, ಧರ್ಮಸ್ಥಳ, ಭಾಗಮಂಡಲ, ಬಂಡೀಪುರದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಕನಿಷ್ಠ 12.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ, ಬೆಳಗಿನ ಸಮಯದಲ್ಲಿ ಮಂಜು ಮುಸುಕಿದ ವಾತಾವರಣ ನಿರೀಕ್ಷೆ. ಗರಿಷ್ಠ ತಾಪಮಾನ 30 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ರಾಜರಾಜೇಶ್ವರಿ ನಗರ ಶಿರಾ ವಿಧಾನಸಭಾ ಉಪಚುನಾವಣೆ, ಎಲ್ಲೆಡೆ ಮುಂಜಾಗ್ರತಾ ಕ್ರಮ. ಬೆಳಗ್ಗೆ 7 ಗಂಟೆಯಿಂದ ಮತದಾನಕ್ಕೆ ಅವಕಾಶ. ರಾಜ್ಯದಲ್ಲಿಂದು 8,000ಕ್ಕೂ ಹೆಚ್ಚು ಮಂದಿ ಕೋವಿಡ್-19ರಿಂದ ಗುಣಮುಖ. 2,576 ಮಂದಿಗೆ ಸೋಂಕು ದೃಢ. ರಾಜ್ಯಗಳಿಗೆ ಸಾಲದ ರೂಪದಲ್ಲಿ ಜಿಎಸ್ಟಿ ಪರಿಹಾರದ ಸೆಸ್. ಕೇಂದ್ರದಿಂದ ಶೀಘ್ರದಲ್ಲೇ 2ನೇ ಕಂತಿನ 6,000 ಕೋಟಿ ರೂಪಾಯಿ ಬಿಡುಗಡೆ. ಹಾಗೂ ನಾಳೆಯಿಂದ ಭಾರತ, ಜಪಾನ್, ಅಮೆರಿಕ, ಆಸ್ಟ್ರೇಲಿಯಾ ಜಂಟಿ ಸಮರಾಭ್ಯಾಸ. 4 ದೇಶಗಳ ಸೇನಾಪಡೆಯ ಕೌಶಲ್ಯತೆ ಅನಾವರಣ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.